ಕಲಬುರಗಿಯಲ್ಲಿಂದು ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿ.ಆರ್. ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆಸಿದ ಸಭೆಯಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಸಿಇಒಗಳು ಭಾಗಿಯಾಗಿದ್ದರು. ಇನ್ನು ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಸಿದ ಬಿ.ಆರ್. ಪಾಟೀಲ್ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಶೈಕ್ಷಣಿಕ ಗುಣಮಟ್ಟದ ಕುಸಿತದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು. ಇಲಾಖೆಗೆ ನೀವು ಹಾಕಿ ಯೋಜನೆ ಆದರೆ ಭಾಳ ಜನ ಮಾಡೋದು 15%, 10%, 15%, 10% ಹೆಚ್ಚಿಗೆ ಮಾಡಿ ಎಸ್ಕಲೇಷನ್ ಮಾಡಿ ಅದನ್ನು ಸಬ್ಮಿಟ್ ಮಾಡ್ತೀರಿ. ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಒಪ್ಪಿಗೆ ತೋರಿದ್ರಿ. ಅದಾದಮೇಲೆ ಮತ್ತೆ ಅದೇ ಕಥೆ. ಈಗ ನಾನು ಭಾಳ ಪ್ರಮುಖವಾಗಿ ನಾವು ಶಿಕ್ಷಣ ಇಲಾಖೆ ತಗೊಂಡ್ರೆ ಸರ್ವ ಶಿಕ್ಷಣ ಅಭಿಯಾನ ದೊಡ್ಡ ಕಾರ್ಯಕ್ರಮ ಬಂತು ನಮ್ಮ ಸರ್ಕಾರ. ಕೋಣೆಗಳು ವಿಪರೀತ ಕಟ್ಟಿದ್ವಿ. ಇವತ್ತು ಏನಾಗಿದೆ ಗೊತ್ತಾ, ಶಾಲೆ ಕೋಣೆಗಳು ಖಾಲಿ ಬಿದ್ದಿದೆ. ನಾವು ಶಾಲೆಗಳ ಹಾವಳಿ ಆಯಿತು, ಅದು ನನಗೇನು ಅಧ್ಯಯನ ಮಾಡಬೇಕಾಗಿದೆ. ಈ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ನಮ್ಮ ಎಲ್ಲಿ ಬೇಕಲ್ಲಿ ಹಳ್ಳಿಗಳಲ್ಲಿ ರೂಮ್ಗಳು ಖಾಲಿ ಬಿದ್ದಾವೆ. ಖಾಲಿ ಬಿದ್ದರೂ ಕೂಡ ಕಡೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ, ಕೆಲವು ಕಡೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು. ಡೆವಲಪ್ಮೆಂಟ್ ಶುರುವಾಗಿದೆ ಎಜುಕೇಷನ್ನಿಂದ. ಅದಕ್ಕೆ ನಾವು ಕೆಪಿಡಿ ಸೆಕ್ರೆಟರಿಗೆ ಶೈಕ್ಷಣಕ್ಕೆ ನಾವು ಭಾಳ ಪ್ರಮುಖವಾದಂಥ ಆದ್ಯತೆಯನ್ನು ಕೊಡಬೇಕು ಮತ್ತು ಅದಕ್ಕೆ ಕೆಲವು ಸಂಬಳನೂ ಕೂಡ KKRDAವಿಂದ ಕಮಿಟ್ ಮಾಡಿದ್ದೀವಿ. ಹೈಸ್ಕೂಲು